ಬ್ರೇಕ್ಫಾಸ್ಟ್ ಸೀರೀಸ್ ಡೇ 5 ಸ್ವೀಟ್ ಕಾರ್ನ್ ಪಲಾವ್ ತುಂಬಾ ಟೇಸ್ಟಿಯಾಗೂ ಇರುತ್ತೆ ಹಾಗೂ ತುಂಬ ಮೈಲ್ಡ್ ಆಗೂ ಇರುತ್ತೆ. ಈ ರೆಸಿಪಿ ಅಂತೂ ಜಾಸ್ತಿ ಸ್ಪೈಸಸ್ಸು ರೈಸ್ಗೆ ತುಂಬ ಮಸಾಲೆ ಹಾಕ್ಕೊಂಡು ತಿನ್ನೋವಲ್ಲು ತುಂಬ ಸಿಂಪಲ್ಲಾಗಿ ಈ ರೀತಿ ಟ್ರೈ ಮಾಡಿದ್ರಂತೂ ಟೇಸ್ಟಿಯಾಗಿ ಬರುತ್ತೆ. ಈ ರೀತಿಗೆ ಮಾಡ್ಕೊಳ್ಳೋದ್ರಿಂದ ಹೆಲ್ತ್ಗೂ ತುಂಬಾ ಒಳ್ಳೆಯದು. ಮೊದಲು ಸ್ವೀಟ್ ಕಾರ್ನ್ ಮನೇಲಿ ಏನಿದೆ ಸ್ವೀಟ್ ಕಾರ್ನ್ ಇರುತ್ತೆ ಅಲ್ವಾ, ಇದನ್ನು ನೀಟಾಗಿ ಬಿಡಿಸಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಚೆನ್ನಾಗಿ ತೊಳ್ಕೊಬೇಕು, ಇದನ್ನು ಅದರಲ್ಲಿರೋ ಗಲೀಜೆಲ್ಲ ತೆಗಿಬೇಕಾಗುತ್ತೆ. ನಂತರ ಇದನ್ನು ಕುಕ್ಕರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಸ್ವೀಟ್ ಕಾರ್ನ್ ಮುಳುಗೋ ಅಷ್ಟು ನೀರನ್ನ ಸೇರಿಸ್ಕೊಂಡು ಒಂದು ವಿಷಲ್ ಬೇಯಿಸ್ಕೊಳ್ಳೋಣ. ಇಲ್ಲ ಅಂದರೆ ಡೈರೆಕ್ಟಾಗಿ ನಾವು ಕುಕ್ಕರ್ಗೆ ಸೇರಿಸ್ಕೊಂಡ್ರೆ ಕೆಲವೊಂದು ಸರಿ ಏನಾಗಿರುತ್ತೆ ಸ್ವೀಟ್ ಕಾರ್ನ್ ಚೆನ್ನಾಗಿ ಬೆಂದಿರಲ್ಲ. ಅದಕ್ಕೆ ಒಂದ್ಸಲ ನೀಟಾಗಿ ಒಂದು ವಿಷಲ್ ಬೇಯಿಸ್ಕೊಂಡ್ಬಿಟ್ರೆ ಬೆಟರು. ಮತ್ತು ಒಂದು ಕುಕ್ಕರ್ಗೆ 2 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಗೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಕಾದ ನಂತರ ಸ್ವಲ್ಪ ಸ್ಪೈಸಸ್ನ ಆ್ಯಡ್ ಮಾಡ್ಕೊಳ್ಳೋಣ. ಇದಕ್ಕೆ ಬೇಕಿದ್ರೆ ನಾವು ಕರಿ ಆದರೂ ಯೂಸ್ ಮಾಡ್ಕೋಬಹುದು, ಆದರೆ ನಾನಿಲ್ಲಿ ನಾರ್ಮಲ್ಲಾಗಿ ಏನಿದೆ ಅದನ್ನೇ ಉಪಯೋಗಿಸ್ಕೊತಾ ಇದ್ದೀನಿ, ಯಾವುದೇ ಕರಿನ ಉಪಯೋಗಿಸ್ಕೊತಾ ಇಲ್ಲ. ಸೊ ಸ್ಪೈಸಸ್ನ ಆ್ಯಡ್ ಮಾಡ್ಕೊಂಡಿದ ನಂತರ ಇದಕ್ಕೆ ಚಕ್ಕೆ ಲವಂಗ ಎಲ್ಲ ಸೇರಿಸ್ಕೊಂಡಿದ ನಂತರ ಈರುಳ್ಳಿ ಹಾಗೆ ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವು ಈ ಮೂರನ್ನು ಸೇರಿಸ್ಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ. ನಾವು ಮಸಾಲೆ ಎಲ್ಲ ಜಾಸ್ತಿ ರುಬ್ಬಿ ಅಥವಾ ಪೌಡರ್ಸ್ನೆಲ್ಲ ಸ್ಪೈಸಸ್ ಗರಂ ಮಸಾಲ ಬಿರಿಯಾನಿ ಮಸಾಲ ಆ ಥರ ಎಲ್ಲ ಹಾಕ್ಕೊಳ್ಳೋದು ಬೇಡ. ತುಂಬ ಮೈಲ್ಡ್ ಆಗಿರುತ್ತೆ. ಈ ರೀತಿ ಟ್ರೈ ಮಾಡಿ ನೋಡಿ. ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನನ್ನು ಸೇರಿಸ್ಕೊಂಡು ಎಣ್ಣೆಯಲ್ಲಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಂತರ ಇದಕ್ಕೆ ನಾವು ಏನು ಬೇಯಿಸಿಟ್ಕೊಂಡಿದ್ದೀರಂತ ಸ್ವೀಟ್ ಕಾರ್ನು ಅದನ್ನು ನೀರು ಸಪ್ರೇಟ್ ಮಾಡಿಬಿಟ್ಟು ಬರೀ ಸ್ವೀಟ್ ಕಾರ್ನ್ ಏನಿದೆ ಅದನ್ನು ಮಾತ್ರ ಸೇರಿಸ್ಕೊಂಡು ಮತ್ತು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೀರನ್ನು ಅಷ್ಟೇ ಬಿಸಾಡೋದು ಬೇಡ, ನಾವು ಮತ್ತೆ ಅನ್ನಕ್ಕೆ ಸೇರಿಸ್ಕೋಬಹುದು. ಒಂದು 2 ರಿಂದ 3 ನಿಮಿಷ ಚೆನ್ನಾಗಿ ಫ್ರೈ ಮಾಡಿದ ನಂತರ ಇಲ್ಲಿ 2 ಕಪ್ ಆಗೋಷ್ಟು ಅಕ್ಕಿನ ಸೇರಿಸ್ಕೊತಾ ಇದ್ದೀನಿ ತೊಳೆದು. ಮತ್ತು ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆಯಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಸೇರಿಸ್ಕೊಳ್ಳೋಣ. ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಮೇನ್ ಇಂಗ್ರೀಡಿಯೆಂಟೇ ಇದಕ್ಕೆ ನಾನು ಕೊಬ್ಬರಿ ಹಾಲನ್ನ ಸೇರಿಸ್ಕೊತಾ ಇದ್ದೀನಿ. ಸೊ ಕೊಬ್ಬರಿ ಹಾಲು ಸೇರಿಸ್ಕೊಂಡ್ರೆ ಅಂತೂ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ರೈಸು ತುಂಬ ಫ್ಲೇವರು ಮನೆಯಲ್ಲಿ ಯಾರಾದರೂ ನೆಂಟರು ಬಂದರೆ ಅಥವಾ ಮನೆಯವ್ರಿಗೆ ಮಾಡಿಕೊಟ್ರು ಅಂತೂ ತುಂಬ ಇಷ್ಟಪಟ್ಟು ತಿನ್ನಬಹುದು, ಅಷ್ಟು ಟೇಸ್ಟಿಯಾಗಿರುತ್ತೆ. ಈಗ ಇಲ್ಲಿ 2 ಕಪ್ ಆಗೋಷ್ಟು ನಾನು ಕೊಕೊನಟ್ ಮಿಲ್ಕ್ ಏನು ಕೊಬ್ಬರಿ ಇದೆ ಕೊಬ್ಬರಿನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀರನ್ನ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಆ ಕೊಕೊನಟ್ ಮಿಲ್ಕ್ ಸೇರಿಸ್ಕೊಂಡಿದ್ದೀನಿ. ಹಾಗೆ 2 ಕಪ್ ಆಗೋಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಅಂದರೆ 2 ಕಪ್ ಅಕ್ಕಿಗೆ 4 ಕಪ್ ನೀರು ಬೇಕಾಗುತ್ತೆ. 2 ಕಪ್ ಹಾಲು ಮತ್ತು 2 ಕಪ್ ನೀರು ಸೇರಿಸ್ಕೊತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿ ಬರಬೇಕು. ಕುದಿ ಬರ್ಸ್ಕೊಂಡಿದ ನಂತರ ಲಿಡ್ ಕ್ಲೋಸ್ ಮಾಡಿ ಬೇಕಿದ್ರೆ ಒಂದು ವಿಷಲ್ ಹಾಕೊಂಡ್ರೆ ಸರಿ ಹೋಗುತ್ತೆ, ಅಥವಾ ಓಪನ್ ಪಾತ್ರೆಯಲ್ಲೂ ಅದ್ರ ಬೇಯಿಸ್ಕೋಬಹುದು. ಮೇಲೆ ಗಾರ್ನಿಷಿಂಗ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಅಷ್ಟೇ. ನೀಟಾಗಿ ಸ್ವಲ್ಪ ಚೆನ್ನಾಗಿ ಕುದಿ ಬರ್ಸ್ಕೊಳ್ಳೋಣ. ಈಗ ನೋಡ್ತಾ ಇದ್ರಲ್ಲ ಚೆನ್ನಾಗಿ ಕುದಿ ಬರ್ತಾ ಇದ್ದ ನಂತರ ಲಿಡ್ ಕ್ಲೋಸ್ ಮಾಡಿ 2 ವಿಷಲ್ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ತುಂಬ ಈಸಿಯಾಗಿ ಟೇಸ್ಟಿಯಾದ ಮೈಲ್ಡ್ ಆಗಿರೋ ಅಂಥ ರೈಸ್ ರೆಡಿ ಆಗಿರುತ್ತೆ. ಬ್ರೇಕ್ಫಾಸ್ಟ್ ಆದರೂ ಪರವಾಗಿಲ್ಲ, ಲಂಚ್ ಬಾಕ್ಸ್ ಆದರೂ ಪರವಾಗಿಲ್ಲ, ಈವನ್ ಯಾವಾಗಲಾದರೂ ಒನ್ ಟೈಮ್ ಏನಾದರೂ ಟೇಸ್ಟಿಯಾಗಿ ತಿನ್ನಬೇಕು ಆದರೆ ಮೈಲ್ಡಾಗಿ ತಿನ್ನಬೇಕು, ಜಾಸ್ತಿ ಸ್ಪೈಸಸ್ ಬೇಡ ಅಂತ ಅಂದಾಗ ಈ ರೀತಿ ಟ್ರೈ ಮಾಡಿ ನೋಡಿ. ಇದ್ರ ಜೊತೆ ರಾಯ್ತಾ ಅಥವಾ ಬೇರೆ ಕರಿ ಏನಾದರೂ ವೆಜಿಟೇಬಲ್ ಕರಿ ಎಲ್ಲದನ್ನೂ ಸರ್ವ್ ಮಾಡ್ಕೊಂಡಂತೂ ತುಂಬ ಟೇಸ್ಟಿಯಾಗಿರುತ್ತೆ. ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ಲೈಕ್ ಮಾಡಿ. ಇದೇ ಮೊದಲನೇ ಬಾರಿ ನನ್ನ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.